ವೀಕ್ಷಕರೇ, ಇವತ್ತು ನಾನು ರಾಮಾಯಣದ 5ನೇ ಅಧ್ಯಾಯವಾದ ಸುಂದರಕಾಂಡದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಸುಂದರಕಾಂಡದಲ್ಲಿ ಸುಂದರ ಏನು, ಇದರ ರಹಸ್ಯವೇನೆಂದು ತಿಳಿಯಿರಿ. ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣದ 5ನೇ ಅಧ್ಯಾಯವೇ ಈ ಸುಂದರಕಾಂಡವಾಗಿದೆ. ಇದಕ್ಕೆ ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವಿದೆ. ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ, ಪವಿತ್ರ ಸ್ಥಳಗಳಲ್ಲಿ ಪಠಿಸಲಾಗುತ್ತದೆ. ಆದರೆ ಸುಂದರಕಾಂಡವನ್ನು ಮನೆಯಲ್ಲಿ ಪಠಿಸಲಾಗುತ್ತದೆ. ಮನೆಯಲ್ಲಿ ಸುಂದರಕಾಂಡವನ್ನು ಪಠಿಸುವುದರಿಂದ ಮನೆಯಲ್ಲಿನ ತೊಂದರೆಗಳು ಮಾಯವಾಗುತ್ತವೆ. ಪ್ರೇತ, ಕಾಟ, ತಂತ್ರ, ಮಂತ್ರ ಮುಂತಾದ ದುಷ್ಟ ಶಕ್ತಿಗಳಿಂದ ಪರಿಹಾರ ದೊರೆಯುತ್ತದೆ. ರಾಮಾಯಣದ ಈ ಅಧ್ಯಯನವನ್ನು ಪ್ರತ್ಯೇಕವಾಗಿ ಸುಂದರಕಾಂಡ ಎಂದು ಏಕೆ ಕರೆಯಲಾಗುತ್ತದೆ, ಅಥವಾ ಇದನ್ನೇಕೆ ಸುಂದರ ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆಯು ನಿಮ್ಮಲ್ಲಿ ಮೂಡಿರಬಹುದು. ಇದಕ್ಕೆ ಉತ್ತರ ಇಲ್ಲಿದೆ, ಓದಿ. ರಾಮಾಯಣದಲ್ಲಿ ಒಟ್ಟು 7 ಅಧ್ಯಾಯಗಳಿವೆ. ಅವುಗಳೆಂದರೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಇನ್ನೊಂದು ಉತ್ತರಕಾಂಡ. ಈ 7 ಕಾಂಡಗಳನ್ನು ತುಳಸಿದಾಸರು ಬರೆದಿದ್ದಾರೆ. ಸುಂದರಕಾಂಡದಲ್ಲಿ ಹನುಮಂತನು ಪ್ರಮುಖ ಪಾತ್ರವನ್ನು ಹೊಂದಿದ್ದು ಬಹುಶಃ ಇದು ಭಕ್ತರಲ್ಲಿ ಬಹಳ ಜನಪ್ರಿಯವಾಗಿರಲು ಕಾರಣವಾಗಿರಲೂಬಹುದು. ಸುಂದರಕಾಂಡದಲ್ಲಿ ಸುಮಾರು 60 ದ್ವಿಪದಿಗಳು ಇವೆ. ಶನಿವಾರ ಮತ್ತು ಮಂಗಳವಾರ ಸುಂದರಕಾಂಡವನ್ನು ಪಠಿಸುವುದು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಸುಂದರಕಾಂಡವೆಂದು ಕರೆಯಲು ಕಾರಣವೇನು? ಆಂಜನೇಯ ಸ್ವಾಮಿಯು ಲಂಕೆಗೆ ಹೋದಾಗ ಸೀತಾದೇವಿಯನ್ನು ನೋಡುತ್ತಾನೆ. ಈ ಸಮಯದಲ್ಲಿ ಲಂಕಾದಹನ ಕೂಡ ನಡೆಯುತ್ತದೆ. ರಾಮಾಯಣದ ಈ ಅಧ್ಯಾಯವನ್ನು ಸುಂದರಕಾಂಡ ಎಂದು ಕರೆಯಲಾಗುತ್ತದೆ. ಸುಂದರ ಎಂಬ ಪದವನ್ನು ಸುಂದರಕಾಂಡದಲ್ಲಿ 8 ಬಾರಿ ಬಳಸಲಾಗಿದೆ. ಮೊದಲನೇ ಬಾರಿ ಹನುಮಂತನು ಲಂಕೆಗೆ ಹಾರಿದ ಸ್ಥಳವನ್ನು ಸುಂದರ ಎನ್ನಲಾಗಿದೆ. ಎರಡನೆಯದಾಗಿ ಸೀತೆಗೆ ಹನುಮಂತನು ನೀಡಿದ ರಾಮನ ಉಂಗುರದ ಮೇಲೆ ಸುಂದರ ಎಂದು ಬರೆಯಲಾಗಿದೆ. ಇದಲ್ಲದೆ ರಾವಣನಿಂದ ಸೀತೆಯ ಅಪಹರಣದ ನಂತರ ಮೊದಲ ಬಾರಿ ತಾಯಿ ಸೀತೆಯು ಸುಂದರ ಎನ್ನುವ ಸಂದೇಶವನ್ನು ಸ್ವೀಕರಿಸಿದರು. ಈ ಅಧ್ಯಾಯವನ್ನು ಸುಂದರಕಾಂಡ ಎಂದು ಕರೆಯಲಾಗುತ್ತದೆ. ಅಹಂಕಾರದಿಂದ ಮೆರೆಯುತ್ತಿದ್ದ ಸಮುದ್ರದ ಹೆಮ್ಮೆಯು ಈ ಸಮಯದಲ್ಲಿ ನಾಶವಾಗುತ್ತದೆ. ಅದಕ್ಕಾಗಿ ಈ ಅಧ್ಯಾಯವನ್ನು ಸುಂದರಕಾಂಡ ಎಂದು ಕರೆಯಲಾಗುತ್ತದೆ. ತ್ರಿಕುಟಾಚಲ ಎಂಬ 3 ಪರ್ವತಗಳಿಂದ ರಾವಣನ ಲಂಕೆಯು ಹುಟ್ಟಿದ್ದು ಎಂಬ ಕಥೆಯೂ ಇದೆ. ಇದರಲ್ಲಿ ಸುಂದರ ಎಂಬ ಪರ್ವತದ ಮೇಲೆ ಅಶೋಕವನವನ್ನು ನಿರ್ಮಿಸಲಾಯಿತು. ಅಲ್ಲಿ ತಾಯಿ ಸೀತೆಯನ್ನು ಇರಿಸಲಾಗಿತ್ತು. ಲಂಕಾದ ಈ ಸುಂದರವಾದ ಪರ್ವತದಲ್ಲಿ ನಿರ್ಮಿಸಲಾದ ಅಶೋಕವನದಲ್ಲಿ ಆಂಜನೇಯ ಸ್ವಾಮಿಯು ಸೀತಾಮಾತೆಯನ್ನು ಭೇಟಿಯಾಗುತ್ತಾನೆ. ಆದ್ದರಿಂದ ಇದನ್ನು ಸುಂದರಕಾಂಡ ಎಂದು ಕರೆಯಲಾಗುತ್ತದೆ. ಸುಂದರಕಾಂಡವನ್ನು ಪ್ರತಿನಿತ್ಯ ಓದುವ ಅಗತ್ಯವಿಲ್ಲ. ಇದನ್ನು ನೀವು ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಓದುವುದರಿಂದ ಅದ್ಭುತ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ಫ್ರೆಂಡ್ಸ್, ಇವತ್ತು ನಾನು ತಿಳಿಸಿದ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.